ನಮಸ್ಕಾರ ಸರ್. ನಿಮ್ಗೆ ಏನಾಗ್ಬೇಕು ಸರ್ ಈಗ? ನಮಸ್ಕಾರ ಅಂದೆ. ನಮಸ್ಕಾರ ನಮಸ್ಕಾರ. ಈಗ ಏನಾಗ್ಬೇಕು ಸರ್ ಮಕ್ಕಳಿಗೆ? ಈಗ ನಮಗೆ ಹಾಂ ಅದೇ ಹೇಳ್ತೇನೆ ಕೇಳ್ರಿ ಸರ್. ಹೇಳಿ. ಅದೇ ಸಾಲಿಡ್ ಹೇಳ್ತೆ ಕೇಳ್ರಿ. ಹೇಳಿ. ಗವಟಾಣದಾಗ ಊರು ಉಳಿತು, ಗೈರಾಣದಾಗ ಸಾಲಿ ಹಾಕ್ಯಾರ. ಕೇಳಿದ್ರೆ ಹಾಂ. ಗವಟಾಣದಾಗ ಊರು ಉಳಿತು, ಗೈರಾಣದಾಗ ಸಾಲಿ ಹಾಕ್ಯಾರ. ಹಾಂ. ಆದ್ರೆ ಗೈರಾಣಕ್ಕೆ ಹೋಗ್ಲಾಕ ಗವಟಾಣದಿಂದ ಸ್ವಲ್ಪ ದೂರದಿಂದ ಹಾದಿ ಅದ. ಹಾಂ. ದೂರದಿಂದ ಹಾದಿ ಇದ್ದ ಕಡೆಯಿಂದ ನನ್ನ ಹೊಲದಾಗಿಂದ ಹಾದಿ ಕೊಡ್ರಿ ಅಂತೇಳಿ 15 ಸರ್ವೆ ನಂಬರ್ದಾಗಿಂದು ಬೇಡ್ಲತ್ತಾರ. ಹಾಂ. ಈಗ ಹಿಂದ ಗುರುಪಾದಪ್ಪ ಸಾಹೇಬ್ರು ನಿಮ್ಗೆ ಕಂಪೋಸಿಷನ್ ಇಸ್ಕೊಡ್ತಿ ಅಂದಿರು, ಇಸ್ಕೊಡ್ಲೇ ಇಲ್ಲ. ಮತ್ತು ಏಜಿನ ತಾಳೆ ನಾ ಅದಕ್ಕೆ ಅನ್ನದ ಕಂಪೋಸಿಷನ್ ಕೊಟ್ಟು ನನ್ನ ಅದ್ರದ್ದು ಜಾಗದ ಕಿಮ್ಮತ್ ಕೊಟ್ಟು ನಮ್ಮ ಜಾಗದಿಂದ ಹೋಗ್ರಿ. ಇದು ನನ್ನ ಅಪ್ಪಣೆ ಅದ. ಎಷ್ಟಿದೆ ಕಿಮ್ಮತ್ತು ಜಾಗದ್ದು? ನೀವು ಎದ್ರ ಬಂದ್ರೆ ಹೇಳಬಾರ್ದು ಸರ್. ನೀವು ಅಲ್ಲಿನ ಇಲ್ಲಿ ಹೆಂಗೆ ಹೇಳಿ? ಇಲ್ಲ ವ್ಯವಸ್ಥೆ ಮಾಡ್ಸೋಣ ನೋಡಿ. ನಿಮ್ದೇನು ತಪ್ಪಲ್ಲ ಬಿಡಿ. ನಿಮ್ಮ ಜಾಗ ನಿಮ್ಮ ಹೊಲದಲ್ಲೇ ಹೋಗ್ತಾರೆ. ಹೇಳ್ತೇನೆ ಕೇಳ್ರಿ ಸರ್. ನೀವು ಕೊಡೋಕೆ ರೆಡಿ ಇದ್ದೀರಿ? ಹೇಳ್ತೆ. ನೀವು ಎಲ್ಲಾಕಿರಲ್ರಿ, ನಮ್ಗೇನು ಮಾಡೋದು? ಒಂದು ಗುಂಟೆಗ 5 ಲಕ್ಷ ಕಂಪೋಸಿಷನ್ ಇಸ್ಕೊಡ್ರಿ. ನಿಮ್ಗೆ ಎಷ್ಟು ಗುಂಟೆ ಹತ್ತದ ಅಷ್ಟು ಗುಂಟೆ ತಗೋರಿ. ಎಷ್ಟು ಗುಂಟೆ ಇದೆ ಒಟ್ಟು? ಎಷ್ಟು ಗುಂಟೆ ಹತ್ತದ ಸರ್ವೇದವನಿಗೆ ಕಳ್ಕೊಡ್ರಿ, ಅವ ವ್ಯಾಲ್ಯೂ ಮಾಡಿ ಕಳ್ಕೊಡ್ತಾನ. ಓಕೆ, ಅಷ್ಟೇ ಅಲ್ವಾ ನಿಮ್ಮ ಡಿಮಾಂಡ್ ಇರೋದು? ಅಷ್ಟೇ ಅಲ್ವಾ? ಆಗಲಿ ವಾಮನ್ ರಾವ್ ಅವರೇ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಮಾತಾಡಿದ್ವಿ. ಥ್ಯಾಂಕ್ ಯು ಮಾತಾಡ್ತೀನಿ, ನಾನು ಕೇಳ್ತೀನಿ. ಓಕೆ, ಇವ್ರು ಹೇಳ್ತಿರೋದು ಅಷ್ಟೇ. ನನ್ನ ಹೊಲದಿಂದ ಹೋಗ್ತಾ ಇದ್ದಾರೆ, ಕಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದರು ನಾಗಮಾರಪಲ್ಲಿ ಅವರು. ಅವರಿಲ್ಲ ಈಗ. ಸೊ ನನಗೆ ಕಂಪನ್ಸೇಷನ್ ಕೊಟ್ಬಿಡಿ, ನೀವು ತಗೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಯಾರು ಮಾಡಬೇಕಾಗಿತ್ತು ಅಲ್ವಾ? ಈಗ ನನ್ನ ಒಂದು ಜಮೀನಿದೆ ಅಂತ ತಿಳ್ಕೊಳ್ಳಿ, ನಾನು ಪುಕ್ಷಟೆ ಬಿಟ್ಬಿಡ್ತೀನ ಶಾಲೆಗೆ ಮತ್ತೊಂದಕ್ಕೆ. ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಇಷ್ಟಿಷ್ಟು ಅಗಲವಾಗಿ ರೋಡ್ ಟೈಪಲ್ಲಿ ಬೇಕು ಅಂತ ಹೇಳುವಾಗ ಅವರು ಕೇಳೋದ್ರಲ್ಲಿ ಅರ್ಥ ಇದೆ. ಇದನ್ನು ಕಂಪನ್ಸೇಷನ್ ಯಾರು ಕೊಡಬೇಕು? ಸರ್ಕಾರ ಕೊಡಬೇಕು. ಅದನ್ನು ವಶಪಡಿಸ್ಕೊಳ್ಬೇಕು. ಇಲ್ಲಿಯ BO. ಓಕೆ, ಇದೊಂದು ಬ್ರೇಕ್ ಹೋಗ್ತೀನಿ. ಮಲ್ಲಿಕಾರ್ಜುನ್ ಮರಕಲೆ ಹತ್ರ ಕೇಳ್ತೀನಿ ಎಷ್ಟು ಜಾಗ ಅಂತ. ಅಂದರೆ ಅವರು 1 ಗುಂಟೆಗೆ 5 ಲಕ್ಷ ಅಂತ ಏನು ಹೇಳ್ತಾ ಇದ್ದಾರೆ. ಎಷ್ಟು ಜಾಗ ಯೂಸ್ ಆಗುತ್ತೆ, ಎಷ್ಟು ಜಾಗ ಬೇಕಾಗ್ಬೋದು, ಯಾಕೆ BOಗಳು ಶಿಕ್ಷಣಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಕೇಳೋಣ ಒಂದು ಪುಟ್ಟ ಬ್ರೇಕ್ ಆದ ನಂತರ.